ಅಗ್ರಜ, ನಾನು ಮನೆಯಿಂದ ಹೊರಗಡೆನೇ ಬರಲ್ಲ ಅಂಥದ್ರಲ್ಲಿ ಫೋರ್ಸ್ ಮಾಡಿ ಹೊರಗಡೆ ಕರ್ಕೊಂಬಂದಿದ್ಯಾ, ಅದು ದೇವಸ್ಥಾನಕ್ಕೆ. ಯಾಕೆ ಅಂತ ಕೇಳ್ಬೋದಾ? ದೇವಸ್ಥಾನಕ್ಕೆ ಏನಕ್ಕೆ ಬರ್ತಾರೆ? ದೇವ್ರ ಕೈ ಮುಗಿಯೋದಕ್ಕೆ. ನಿನಗೆ ಯಾವಾಗ ಇಷ್ಟೊಂದು ಕೆಟ್ಟ ಬುದ್ಧಿ ಬಂತು? ಮದರ್ ಇಂಡಿಯಾ ಹೇಳಿದ್ರಾ? ಗೌತಮ ಬುದ್ಧನಿಗಾದಾಗೆ ಇದಕ್ಕಿದ್ದಾಗೆ ಜ್ಞಾನೋದಯ ಆಯಿತು. ಅಗ್ರಜ ಪ್ಲೀಸ್, ಆ ಹೆಸರು ಮಾತ್ರ ಹೇಳಬೇಡ. ಅಲ್ಲಿ ನೋಡು. ಆರ್ತಿ ಅವರೇ, ಅಲ್ಲಿ ನೋಡಿ. ನಡಿ ನಡಿ. ಆರ್ತಿ ಅವರೇ, ನೀವು ಗೌತಮ್, ಅದಿತಿ, ಅಮೂಲ್ಯ, ಅಣ್ಣ ಏನು ನಡೀತಾ ಇದೆ ಇಲ್ಲಿ? ನಿಮ್ಮಿಬ್ರು ಪ್ರೀತಿ ಗುಟ್ಟು ಪಬ್ಲಿಕಲ್ಲಿ ರಟ್ಟಾಗಿದೆ. ಡೋಂಟ್ ವೆರಿ, ಟೆನ್ಷನ್ ಆಗಬೇಡಿ, ಅದಕ್ಕೆ ಗೌತಮ್ ಅವ್ರ ಒಪ್ಪಿಗೆನೂ ಇದೆ. ಇದೆಲ್ಲ ನಿಜನಾ? ನಮ್ಮ ಲವ್ಗೆ ಇವ್ರು ಒಪ್ಕೊಂಡ್ರಾ? ಈ ಹಾಳ ಟೈಮೇ ದೊಡ್ಡ ವಿಲನು. ಈಗ ನಿಮಗೆ ಥ್ಯಾಂಕ್ಸ್ ಹೇಳಬೇಕಾ ಸಮಾಧಾನ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ವಿಕ್ಕಿ, ನೀವು ನನ್ನ ಬ್ರದರ್ ಥರನೇ. ಕ್ಲೈಮ್ಯಾಕ್ಸ್ ಮುಂಚೆನೇ ನೀವು ಎಲ್ಲೋ ಹೋಗ್ಬಿಟ್ರಿ ಬಿಡಿ. ತುಂಬ ಟೈಮ್ ಆದಮೇಲೆ ಸಿಕ್ಕಿದ್ದೀರಾ. ನನ್ನ ಹತ್ರ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ, ಆರ್ತಿ ಹತ್ರ ಮಾತಾಡಿ. ಅಯ್ಯೋ, ಮಾತಾಡಕ್ಕ ಈಗೇನು ಕರೆನ್ಸಿ ಖಾಲಿ ಆಗಲ್ಲ. ಸರಿ, ಹೋಗೋಣ ವಿಕ್ರಾಂತ್. ಇಷ್ಟು ಬೇಗನಾ? ಆರ್ತಿ ಅವ್ರು ಇನ್ನೂ ಏನು ಮಾತಾಡೇ ಇಲ್ಲ ಅಗ್ರಜ. ವಿಕ್ರಾಂತ್, ನಾವೆಲ್ಲ ಮಾತಾಡ್ಕೊಂಡಿರೋ ಹಾಗೆ ನೀವಿಬ್ರು ಮದುವೆ ಫಿಕ್ಸ್ ಆಗೋ ತನಕ ನೀವು ಮಾತಾಡೋದು ಸಿಗೋದೆಲ್ಲ ಕಡಿಮೆ ಮಾಡಿದ್ರೆ ಒಳ್ಳೇದು. ಪ್ರೀತಿಗೆ ಇಷ್ಟು ಕಾದಿದ್ದೀನಿ, ಇನ್ನು ಮದುವೆ ಕಾಯಲ್ವಾ? ನೀನು ಹೇಳಿದ್ಮೇಲೆ ಮುಗೀತು ಅಗ್ರಜ. ಅಮೂಲ್ಯ, ಥ್ಯಾಂಕ್ಸ್. ನೀನು ಹುಡುಗಿಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತೀಯಾ? ನನಗೆ ನಂಬೋಕೆ ಆಗ್ತಿಲ್ಲ. ರೌಡಿನಾದ್ನಿ, ನೀವು ಗ್ರೇಟ್ ರೀ. ಅದನ್ನ ಮುಖಕ್ಕೆ ಮುಖ ಕೊಟ್ಟು ಹೇಳಕ್ ಒಬ್ ನೋಡು. ಬರ್ತೀವಿ ವಿಕ್ರಾಂತ್, ಬಾ ಹೋಣ.
ನಾನಿನ್ನು ಬರ್ತೀನಿ. ಗೌತಮ್ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆರ್ತಿ ಅವರೇ, ನೋ ಹಾರ್ಟ್ ಫೀಲಿಂಗ್ಸ್. ನಿಮ್ಮ ಪ್ರೀತಿಗೆ ನಾನು ಒಪ್ಪಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತಲೇ ಇಲ್ಲಿಗೆ ಬಂದಿದ್ದು. ನೀವೆಲ್ಲೇ ಇದ್ರೂ ಚೆನ್ನಾಗಿರಬೇಕು. ಆರ್ತಿ ಅಕ್ಕ ನಡಿ ಬಾ. ಅಬ್ಬಾ, ಅಂತೂ ನಮ್ಮ ಅಕ್ಕನ ಲೈಫಲ್ಲೂ ನಗು ಇದೆ ಅಂತ ಆಯ್ತು. ಈಗಲಾದ್ರೂ ನಗೆ, ಇಲ್ಲಾಂದ್ರೆ ಕಣ್ಣೀರಿಗೆ ಬ್ರ್ಯಾಂಡ್ ಆಗ್ಬಿಡ್ತೀಯಾ? ನಿಮ್ಮ ಅಕ್ಕ ಆಗಿ ನಾನು ನಿಮಗೆ ಒಳ್ಳೇದು ಮಾಡಬೇಕಿತ್ತು, ಆದರೆ ನೀವೇ ಹಲೋ ಅಮ್ಮನ ಮಗಳೇ, ಮತ್ತೆ ನೀನು ಹಳೆ ಪ್ಯಾಥೋ ಕ್ಯಾಸೆಟ್ ಹಾಕಿ ಹನಿ ನೀರಾವರಿನ ಶುರು ಮಾಡಬೇಡ. ಇನ್ಮೇಲೆ ನೀನು ನಗ್ತಾ ಇರಬೇಕು, ಅದೆಲ್ರಿಗೂ ಕಾಣ್ತಾ ಇರಬೇಕು. ಹಳೋ ಕಾಲ ಎಲ್ಲ ಮುಗೀತು. ಅಕ್ಕ, ಈ ಎಲ್ಲ ಕ್ರೆಡಿಟು ಅಮ್ಮು ಅಕ್ಕಂಗೆ ಸೇರಬೇಕು. ನಿಮ್ಮಿಬ್ಬರು ವಿಷಯನೂ ಹಿಂಗಿಂಗೆ ಅಂತ ಅವ್ರು ಕೇಳಿದಾಗ ನಿಜ ಹೇಳಿದ್ದೀನಿ ಅನ್ನೋದೊಂದು ಬಿಟ್ಟರೆ, ಆಮೇಲೆ ಹಿಂಗೆಲ್ಲನೂ ಇವಳು ಮತ್ತು ವೇದಾಂತ್ ಅವರೇ ಮಾಡಿದ್ದು. ನೀನು ನಮ್ಮ ಎರಡನೇ ಅಮ್ಮ ಅಲ್ವಾ? ನೀನು ನಮಗೋಸ್ಕರ, ಮನೆಯವ್ರಿಗೋಸ್ಕರ ಎಂಥ ದೊಡ್ಡ ತ್ಯಾಗ ಮಾಡಕ್ಕೆ ಹೊಟ್ಟಿದ್ಯಲ್ಲ ಅಕ್ಕ. ಪ್ರೀತಿ ಮಾಡಬಾರ್ದು, ಅದರಿಂದ ನೋವೇ ಜಾಸ್ತಿ ಅಂತ ನಾನೇ ಹೇಳ್ತೀನಿ ನಿಜ. ಆದರೆ ಅವ್ರು ನಿನ್ನ ತುಂಬ ಇಷ್ಟಪಡ್ತಿದ್ದಾರೆ ಕಣೆ. ನೀನು ಹೇಗೆ ನಾವೆಲ್ಲ ಖುಷಿಯಾಗಿರಬೇಕು ಅಂತ ಬಯಸ್ತೀಯೋ, ನಾವು ಹಾಗೆ ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಬಯಸ್ತೀವಿ. ಇರ್ತೀನಿ ಕಣೆ. ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಮಾತೇ ಬರ್ತಿಲ್ಲ. ನನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತೊಗೊಂಡ್ಯಾ ಅಂತ ಕಲ್ಮನ್ಸಿಂಗ್ ಶುಂಠಿ ಶಂಕರ ತನ್ನ ತಮ್ಮನಿಗೋಸ್ಕರ ತನ್ನ ಸಿದ್ಧಾಂತ ಎಲ್ಲ ಬಿಟ್ಟು ಓಡಾಡ್ತಿರುವಾಗ ಚಿಕ್ಕ ವಯಸ್ಸಿಂದ ನಿನ್ಗೆ ಅಂಟ್ಕೊಂಡೇ ಬೆಳೆದಿರೋ ನಾನು ನಿನ್ಗೋಸ್ಕರ ಮಾಡಲ್ವಾ ಅಕ್ಕ? ನಾನಲ್ಲ ಕಣೆ ನಿನಗೆ ಎರಡನೇ ತಾಯಿ. ಇವತ್ತು ನೀನೇ ನನ್ನ ಅಮ್ಮ ಅನ್ನಿಸ್ತಿದೆ. ಸಿಚುಯೇಷನ್ ಯಾವುದೇ ಇದ್ರೂ ಅದನ್ನು ಸೀರಿಯಲ್ ಎಮೋಷ್ನಲ್ ಸೀನ್ ಮಾಡೋದನ್ನು ನಿನ್ನಿಂದನೇ ಕಲಿಬೇಕು ಕಣೆ. ಈಗೇನು ಎಲ್ಲ ಒಳ್ಳೇದಾಯ್ತು, ಇದೇ ಖುಷಿಗೆ ನಮಗೆ ಪಿಜ್ಜಾ ಗಿಜ್ಜಾ ಏನು ಇಲ್ವಾ? ಅಯ್ಯೋ ತಿಂಡಿ ಪೋತಿ, ಅಂದ್ಕೊಂಡಿದ್ದೆಲ್ಲ ಆಯಿತು ಅಂತ ಅಕ್ಕ ದೇವಸ್ಥಾನದಲ್ಲಿರೋ ಕಂಬ ಮರ ಮೂಲೆನೆಲ್ಲ ಸುತ್ತೋ ಪ್ರೋಗ್ರಾಮ್ ಹಾಕಿರ್ತಾಳೆ. ಪಿಜ್ಜಾ ಅಂತೆ ಪಿಜ್ಜಾ. ಅಕ್ಕನ ಯಾವುದಾದ್ರೂ ಕಂಬದ ಹತ್ರ ಬಿಟ್ಟು ಮೊದಲು ನಾವಿಲ್ಲಿಂದ ಎಸ್ಕೇಪ್ ಆಗೋದು ಹೇಗೆ ಅಂತ ಯೋಚನೆ ಮಾಡು. ನೀನು ಎಮೋಷ್ನಲ್ ಲಗೇಜೆಲ್ಲ ನನ್ನ ತಲೆ ಮೇಲೆ ಹಾಕ್ಬೇಡ. ನೀನು ಅಣ್ಣನಾಗ ನಾನು ಏನು ಮಾಡಬೇಕಿತ್ತು ಅದನ್ನು ಮಾಡಿದ್ದೀನಿ ಅಷ್ಟೇ. ಅಗ್ರಜ, ನಾನಿನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ. ಐ ಆಮ್ ಸೊ ಸಾರಿ. ನಿನ್ನ ಜೊತೆ ರೂಡಾಗಿ ನಡ್ಕೊಂಡಿದ್ದು ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ. ನಿನಗೆ ಎಷ್ಟು ಥ್ಯಾಂಕ್ಸ್ ಅನ್ನೋದು ಸಾಲದು. ಓಕೆಡಾ, ನೀನು ಥ್ಯಾಂಕ್ಸ್ನ ನಾನು ರಿಸೀವ್ ಮಾಡಿದ್ದೀನಿ ಅಂತಲೇ ಅನ್ಕೋ. ಎಲ್ಲ ಆಯಿತು ಅಂತ ಸೈಲೆಂಟ್ ಆಗಿಬಿಡ್ಬೇಡ. ಇನ್ನೂ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ. ನಂದು ಆರ್ತಿ ಮದುವೆ ಮುಗಿಯೋ ತನಕ ನೀನು ಇದೇ ಥರ ಫುಲ್ಲು ಜೋಶಲ್ಲಿ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇರಬೇಕು. ಅಂದರೆ ಎಷ್ಟು ದಿನ ನಾನು? ಅಯ್ಯೋ ಇರು ಅಗ್ರಜ, ನಾನು ಹೇಳೋದೊಂದು ಸ್ವಲ್ಪ ಕೇಳು. ನನ್ನ ಆರ್ತಿ ಮದುವೆ ಹೇಗಿರಬೇಕು ಅಂದರೆ ಆಕಾಶದಿಂದ ದೇವತೆಗಳೆಲ್ಲ ಹೂಮಾಲೆ ಸುರಿಸ್ಬೇಕು. ನಮ್ಮ ಇನ್ವಿಟೇಷನ್ ಹೇಗಿರಬೇಕು ಅಂದರೆ ನಂದು ಆರ್ತಿದು ಫೋಟೋ ಅಕ್ಕಪಕ್ಕದಲ್ಲೇ ಇರಬೇಕು. ಆಯ್ತಪ್ಪ, ಆಕಾಶದಲ್ಲಿ ದೇವರು ನಿಲ್ಸೋದು ನಾನು ಬಿಟ್ಟು ಇನ್ನೆಲ್ಲ ಮಾಡೋಣ. ನಿನ್ನ ಲವ್ ಸ್ಟೋರಿ ಫಿಕ್ಸ್ ಮಾಡೋ ಅವಸರದಲ್ಲಿ ಆಫೀಸ್ ಕೆಲಸ ಒಂದೂ ಮಾಡಿಲ್ಲ. ಮೊದಲು ಅದನ್ನು ಮುಗಿಸ್ಬೇಕು. ಆಫೀಸಲ್ಲಿ 1000 ಜನ ಇರ್ತಾರೆ, ಅವ್ರು ಮಾಡ್ಕೋತಾರೆ. ಆದರೆ ನನಗಿರೋದು ಒಬ್ಬನೇ ಅಣ್ಣ, ಮೈ ಸ್ವೀಟ್ ಅಗ್ರಜ. ನಿನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ನನ್ನ ಮದುವೆಲಿ ಇರಬೇಕು. ಆಯ್ತಪ್ಪ, ನೀನು ಹೇಗೆ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ಯೋ ಅದಕ್ಕೆ ಒಂದು ತೂಕ ಜಾಸ್ತಿ ಮಾಡ್ಕೊಡ್ತೀನಿ. ಈಗ ನಾನು ಬಿಟ್ಬಿಡು. ಲವ್ ಯು ಅಗ್ರಜ, ಲವ್ ಯು ಸೊ ಮಚ್.
ಹೌದು ಕಣೆ, ತಿಂಡಿ ಪೂತಿ. ಇಂಥ ಸ್ವೀಟ್ ನ್ಯೂಸ್ನ ಸೆಲೆಬ್ರೇಟ್ ಮಾಡದಿದ್ರೆ ಹೇಗೆ ಅಂತ ಸ್ವೀಟ್ ತಂದಿದ್ದೀನಿ. ಮೊದಲು ಅಕ್ಕಂಗೆ ತಿನ್ಸೋಣ. ಸರಕ್ ಟರಕ್ ಪರಕ್. ಯಾಕಕ್ಕ ಹಲ್ ನೋವ? ನಾನು ಅಮ್ಮಂಗೆ ಹೇಳ್ದೆ ಟೂತ್ ಪೇಸ್ಟ್ ಚೆನ್ನಾಗಿಲ್ಲ, ಚೇಂಜ್ ಮಾಡೋಣ ಅಂತ. ಆದ್ರೆ ನಮ್ಮನೇಲಿ ನನ್ನ ಮಾತೇಲಿ ಕೇಳ್ತಾರೆ ಹೇಳು. ಏಯ್ ತಲೆ ನಿಂದು. ಅಕ್ಕ ಏನು ಅಂತ ನಿನಗೆ ಗೊತ್ತಿಲ್ವೇನೆ? ಈ ಕಣ್ಣೀರಿಂದ ಬೇರೆನೆ ಕಾರಣ ಇದೆ. ಆಯ್ತಮ್ಮ, ನಿನ್ ಕೈನ ಮುಂದಕ್ಕೆ ತರಬೇಡ, ಬಾಯಿನಲ್ಲೇ ಮಾತಾಡು. ಅಕ್ಕಂಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಆ್ಯಂಡ್ ಅದರಿಂದ ರೀಸನ್ಸ್ ಇದೆ. ಆ ರೀಸನ್ಸ್ ನಾನು 1 by 1 ಹೇಳ್ತೀನಿ, ನೀವು ಕೇಳಿಸ್ಕೊಡಿ. ನಂಬರ್ 1, ಅಪ್ಪಂಗೆ ಹೇಳೋಕೆ ಧೈರ್ಯ ಇಲ್ಲ ಅಂದಮೇಲೆ ಲವ್ ಮಾಡಬಾರ್ದಿತ್ತು. ನಂಬರ್ 2, ಗೌತಮ್ ಅವ್ರಿಗೆ ಎಷ್ಟು ಬೇಜಾರಾಗಿದೆ ಅಂತ ಅವ್ರ ಕಣ್ಣಲ್ಲೇ ಗೊತ್ತಾಗ್ತಿತ್ತು. ಅದಕ್ಕೆಲ್ಲ ಕಾರಣ ಇವಳು. ಹಾಗೇನಿಲ್ಲ ಬಿಡಕ್ಕ. ನಂಬರ್ 3, ಅಪ್ಪ ಅಮ್ಮ ಹೆಚ್ಚು ಕಮ್ಮಿ ಎಲ್ರಿಗೂ ಇನ್ವಿಟೇಷನ್ ಹಂಚ್ಬಿಟ್ಟಿದ್ದಾರೆ. ಈಗ ಬೇರೆ ಮದುವೆ ಅಂದರೆ ಅವ್ರು ನೊಂದ್ಕೊಳ್ತಾರೆ. ಈ ಸಾಧ್ಯತೆ ಇದೆ. ನಂಬರ್ 4, ವಿಕ್ಕಿ ಮನೇಲಿ ಇಷ್ಟೆಲ್ಲ ನಡೆದಿದೆ ಅಂದಮೇಲೆ ಇವಳನ್ನು ಖಂಡಿತ ಒಪ್ಕೊಳ್ಳಲ್ಲ. ಇದು ಸೀರಿಯಸ್ ಪಾಯಿಂಟ್. ನಂಬರ್ 5, ಗೌತಮ್ ಅವ್ರ ಜೊತೆನೇ ಮದುವೆ ಆಗಿದ್ದಿದ್ರೆ ಅಕ್ಕ ಮಾತ್ರ ನೊಂದ್ಕೊಳ್ತಿದ್ಲು. ಆದರೆ ಇದರಿಂದ ತಂಗಿರ ಭವಿಷ್ಯ ಏನಾಗುತ್ತೋ ಅನ್ನೋ ಚಿಂತೆ. ಅದನ್ನ ಟೈಮ್ ಬಂದಂಗೆ ನೋಡ್ಕೊಂಡ್ರಾಯ್ತು. ಅಕ್ಕನ ಖುಷಿನೂ ಅಷ್ಟೇ ಇಂಪಾರ್ಟೆಂಟ್. ನಂಬರ್ 6, ಇದನ್ನೆಲ್ಲ ವೇದಾಂತ್ ಜೊತೆ ಸೇರ್ಕೊಂಡು ಮಾಡ್ತಿರೋದು ನಾನು. ಈ ವಿಷಯ ಹೊರಗ್ನವ್ರಿಗೆ ಗೊತ್ತಾದರೆ ನನ್ನ ಹೆಸರು ಹಾಳಾಗುತ್ತೆ. ನಂಗೆ ಈ ಪಾಯಿಂಟಲ್ಲಿ ಬೇರೇನೋ ಹೊಳಿತಾ ಇದೆ. ಏನಂದೆ? ಏನಿಲ್ಲ, ನಿನ್ನ ಮುಂದೆ ಹೇಳು. ಅಮ್ಮು ಸಾಕು, ನಿನ್ನ ಹೆಸರು ಹಾಳಾಗೋಕ್ಕೆ ನಾನು ಬಿಡಲ್ಲ. ಅಕ್ಕ, ನಂಗೂ ನಿನ್ ಕಣ್ಣೀರ್ ನೋಡಿ ನೋಡಿ ಬೇಜಾರಾಗೋಗಿದೆ ಕಣೆ. ಸ್ವಲ್ಪ ಆರಾಮಾಗಿರು, ನಗ್ತಾ ಇರಕ್ಕ, ಎಲ್ಲ ಒಳ್ಳೇದಾಗುತ್ತೆ. ನಿಂಗೆ ಗೊತ್ತಾಗಲ್ಲ ಅದಿತಿ, ನಿಂಗೆ ಇದೆಲ್ಲ ತಮಾಷೆ. ಮದುವೆ ಅಂತ ಎಲ್ಲರೂ ಖುಷಿಯಾಗಿದ್ದೀರಾ. ಅದೇ ಈ ಮದುವೆ ಆಗೋದ್ರಿಂದ ಆಗೋ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ನಂಗೆ ಭಯ ಆಗುತ್ತೆ. ಹಲೋ, ಸಮಾಧಾನ. ಅನ್ಯಾಯವಾಗಿ ಇರೋ ಬರೋ ವಿಷಯನೆಲ್ಲ ತಲೆಗೆ ತುಂಬಿಕೊಂಡು ಕಣ್ಣೀರು ಹಾಕೋದಕ್ಕೆ ರೀಸನ್ ಹುಡುಕ್ಬೇಡ. ಗೌತಮ್ ಅವ್ರ ವಿಷಯ ಬಿಟ್ಟಾಕು. ನಿನ್ ಪ್ರೀತಿ ವಿಷಯ ಅವ್ರಿಗೆ ಗೊತ್ತಾದ್ಮೇಲೆ ಹೇಗಿದ್ರು ನಿನ್ ಜೊತೆ ಸುಖವಾಗಿರಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ಹೌದಕ್ಕ. ಈಗ ಅವ್ರು ನಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಆದರೂ ತುಂಬ ಟೆನ್ಷನ್ ಆಗ್ತಿದೆ ಅಮ್ಮು. ಅಕ್ಕ, ಈ ಟೆನ್ಷನ್ ಎಲ್ಲ ನನಗೆ ಬಿಟ್ಬಿಡು. ನನ್ನ ಜೊತೆ ಯಾರಿಲ್ಲ ಅಂತ ಮಾತ್ರ ಅಂದ್ಕೋಬೇಡ. ನನ್ನ ಪಾರ್ಟಿಗೆ ನನ್ನ ಫೇವ್ರೆಟ್ ಬಜರಂಗಿ ಇದ್ದಾನೆ. ಈಜಕ್ಕೆ ಹೇಳ್ಕೊಟ್ಟಿರೋ ಬಜರಂಗಿ ದಡ ಸೇರಿಸಲ್ವೇನಕ್ಕ? ನೀನೇನು ಚಿಂತೆ ಮಾಡಬೇಡ. 2 ಮನೆಯವ್ರನ್ನ ಒಪ್ಸಿನೇ ಈ ಮದುವೆ ಮಾಡೋಣ, ಆಯ್ತಾ? ನೀನೇ ಅಕ್ಕ ಆಗಿರ್ಬೇಕಿತ್ತು ಕಣೆ. ಮುಂದಿನ ಜನ್ಮದಲ್ಲಿ ಟ್ರೈ ಮಾಡೋಣ. ಈಗ ನಿನ್ನ ತಂಗಿಯಾಗಿ ಒಂದು ಹೆಲ್ಪ್ ಕೇಳ್ತೀನಿ, ಮಾಡ್ತೀಯಾ? ಅದೇನು ಹೇಳೆ ಅಮ್ಮ. ನಾವೆಲ್ಲ ಇಷ್ಟು ಕಷ್ಟಪಡ್ತಿರೋದು ನೀನು ಖುಷಿಯಾಗಿರ್ಬೇಕು ಅಂತ. ಪ್ಲೀಸ್ ಕಣೆ ಅಕ್ಕ, ನೀನು ಖುಷಿಯಾಗಿ ಮನೆ ತುಂಬ ಓಡಾಡ್ಕೊಂಡಿರ್ಬೇಕು ಅಕ್ಕ. ನಿನಗೋಸ್ಕರ ಅಷ್ಟು ಮಾಡಲ್ವೇನೆ ನಾನು? ಹಲೋ, ಸೈಡ್ನಲ್ಲಿ ನಾವು ನಿಂತಿದ್ದೀವಿ. ಬಾರೆ. ವೇದಾಂತ್, ತಗೋ ಹಾಲು. ಅಮ್ಮ, ನೀವ್ಯಾಕೆ ತರೋದಕ್ಕೆ ಹೋದ್ರಿ? ಕೆಲಸದವ್ರು ತರ್ತಿದ್ರಲ್ಲ. ಬರೀ ತರೋದಲ್ಲ, ಈಗಿದನ್ನ ನೀನು ನನ್ನ ಮುಂದೆನೆ ಕುಡಿದು ಮುಗಿಸ್ಬೇಕು. ಇಲ್ಲಾಂದ್ರೆ ಕೆಲಸದಲ್ಲಿ ಮುಳುಗೋಗಿ ಅದನ್ನ ಕುಡಿಯೋದನ್ನೇ ಮರ್ತ್ಬಿಡ್ತೀಯಾ. ಬೆಳಗ್ಗೆ ನೋಡಿದ್ರೆ ಹಾಲಿದ್ದಾಗೆ ಇರುತ್ತೆ. ತಗೋ ಕುಡಿ. ಈಗ ಸಮಾಧಾನನಾ? ಗುಡ್ ಬಾಯ್. ವೇದಾಂತ್, ಎಲ್ಲ ತಾಯಂದ್ರಿಗೂ ಹಿರಿ ಮಗ ಅಂದ್ರೆ ಜಾಸ್ತಿ ಇಷ್ಟ. ನನ್ನ ವಿಷಯದಲ್ಲಂತೂ ಅದು ನಿಜಾನೇ. ನಾನು ಏನು ಕೆಲಸ ಹೇಳಿದ್ರು ನೀನು ಅದನ್ನು ಇಗ್ನೋರ್ ಮಾಡಲ್ಲ, ತಲೆ ಮೇಲೆ ಹೊತ್ಕೊಂಡು ಮಾಡ್ತೀಯ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ವೇದಾಂತ್. ಅಮ್ಮ, ನೀವು ಹೇಳೋ ಕೆಲಸ ಮಾಡಿದೆ, ನಾನು ಇನ್ಯಾರು ಹೇಳೋ ಕೆಲಸ ಮಾಡಲಿ ಹೇಳಿ? ಅಮ್ಮ, ನೀವು ತಲೆಯಲ್ಲಿ ಯಾವ ವಿಷಯ ಇಟ್ಕೊಂಡು ಮಾತಾಡ್ತಿದ್ದೀರಾ, ಮೊದಲು ಅದನ್ನು ಹೇಳಿ. ಇವತ್ತು ನೀನು ವಿಕ್ಕಿ ಮನೆಗೆ ಬರೋ
ಇದೇನ್ರಿ ಮಕ್ಕಳ ಥರ ಕೆಳಗಡೆ ಕೂತ್ಕೊಂಡು ಲಕ್ಷಣ ಊಟ ಮಾಡಬಾರ್ದಾ? ಬಟ್ ಸೋಮವಾರ ಆಗೈತೆ. ಬರ್ತೀನಿ ರೀ ಬಡಿಸ್ಕೊಂಡು. ಏನಮ್ಮ ಈ ಮಕ್ಕಳು ಇಷ್ಟೊಂದು ಗಲಾಟೆ? ಅಮ್ಮ ಸಾಂಬಾರ್. ಅಯ್ಯೋ ಬರೋವರೆಗೂ ಇರಮ್ಮ. ಅಲ್ಲಮ್ಮ ಹಪ್ಳ ಇಲ್ಲಿ. ತರವರೆಗೂ ಇರೇ, ಕೈಕಾಲು ಆಡ್ದಂಗೆ ಮಾಡ್ತೀರಲ್ಲ. ಏನಮ್ಮ ನೀನು ವಾರಕ್ಕೆ 3 ದಿವಸನೂ ಇದೇ ಸಾಂಬಾರ್ ಮಾಡ್ತೀಯಾ? ಹಾಕ್ತೀನಿ ನೋಡು. ಇದೇನು ಹೋಟ್ಲ್ ಕೆಟ್ಟೋಯ್ತಾನೆ ವೆರೈಟಿ ಕೊಡೋಕ್ಕೆ? ಬಾಯ್ ಬಿಚ್ಕೊಂಡು ತಿನ್ನು. ಏನಮ್ಮ ಈಗ ನೀನ್ ಮಾಡೋ ಅಡ್ಗೆಗಳೆಲ್ಲ ಸಪ್ಪೆ ಸಪ್ಪೆ. ಕ್ರಮ ನೀವು ಅಮ್ಮಂಗೆ ಅಷ್ಟು ತೊಗೊಳ್ಕೊತೀರ, ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿ. ಹಂಗಂದ್ರೇನು ನಾನು ಮಾಡ್ತಿರೋ ಅಡುಗೆ ಸಪ್ಪೆ ಅಂತನಾ? ಇರಿ ಉಪವಾಸ ಕೆಡುತ್ತೀನಿ ನಿಮ್ಮನ್ನೆಲ್ಲ. ನಮ್ಮನ್ನು ಉಪವಾಸ ಕೆಡಿದ್ರೆ ಏನು ಉಪಯೋಗ ಇಲ್ಲ. ನೀನು ಉಪವಾಸ ಮಾಡಿದ್ರೆ ಸ್ವಲ್ಪ ಭೂಮಿಗೆ ಭಾರ ಕಡಿಮೆ ಆಗತ್ತೆ. ನಿಮ್ಮನ್ನ ಅಕ್ಕ ಹೋಗಿ ನೀನೆ ಬಡಿಸು. ಅದು ಅಮ್ಮ, ನಾನು ಹೋಗಿ ಬಡಿಸಿದ್ರೆ ಡೌಟ್ ಬರಲ್ವೇನೆ? ಕರ್ಮ ಕಣೆ ನಿಂದು. ಅಲ್ಲಿ ನಡೆದಿರೋದನ್ನ ಮೈಕಾಕಿ ಯಾರು ಅನೌನ್ಸ್ ಮಾಡಿಲ್ಲ. ನೀನು ಈಗ ಮುಖ ಓದಿಸ್ಕೊಂಡಿದ್ರೇ ಡೌಟ್ ಬರೋದು. ಏನೇ ಅದು ಅವರಿಬ್ರದ್ದು ಗುಸುಗುಸು? ರೀ, ನಮ್ಮ ಆರ್ತಿ ಖುಷಿಯಿಂದ ಪಾಯಸ ಮಾಡಿದ್ದಾಳೆ. ಯಾರು ಬಡಿಸ್ಬೇಕು ಅಂತ ಕಿತ್ತಾಡ್ತಿದ್ದಾರೆ ಅನ್ಸತ್ತೆ. ನಮ್ಮ ಅಮ್ಮ ಬಗ್ಗೆ ನಿಮಗೆ ಗೊತ್ತೇ ಇದೆಯಲ್ಲ. ಆರ್ತಿನೇ ಮಾಡಿದಾಳ? ಮದುವೆ ಫಿಕ್ಸ್ ಆದಮೇಲೆ ಹುಡುಗಿ ಯಾಕೋ ಸ್ವಲ್ಪ ಡಲ್ ಆದ್ಲು ಅಂತ ಅನ್ನಿಸ್ತಾ ಇತ್ತು. ಈಗ ಅವಳೇ ಪಾಯಸ ಮಾಡಿದಾಳೆ ಅಂದರೆ ಮುಂದೆ ಎಲ್ಲ ಸರಿ ಹೋಗುತ್ತೆ ಬಿಡು. ನಡಿಬೇಕಾಗಿರೋ ಮದ್ವೆ ನಿಲ್ಲಿಸಿ ಅಮ್ಮು ಅಕ್ಕ ವಿಕ್ರಾಂತ್ ಅವ್ರ ಜೊತೆ ಅದು ಹೇಗೆ ಮದುವೆ ಮಾಡಿಸ್ತಾಳೋ ದೇವ್ರೇ ಬಲ್ಲ.